ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ವಿನಾಯಕ್ ಸರ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ನಾವು ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈಗಾಗಲೇ 8 ಕ್ಲಾಸ್ಗಳು ಮುಕ್ತಾಯ ಆಗಿದೆ. ಇದೀಗ ನಾವು 9ನೇ ಕ್ಲಾಸಿಗೆ ಬಂದು ತಲುಪಿರುವಂಥದ್ದು. ಹಾಗಾದರೆ ಈ ಕ್ಲಾಸ್ನಲ್ಲಿ ನಾವು ಒಂದು ಹೊಸ ವಿಷಯವನ್ನು ಸ್ಟಾರ್ಟ್ ಮಾಡೋಣ. ಅದು ಏನು ಅಂತಂದರೆ ಅನಾಲಜಿ ಅಂತ, ಅಥವಾ ಈ ಒಂದು ಜೋಡಿ ಚಿತ್ರಗಳಲ್ಲಿ ಮುಂದಿನ ಚಿತ್ರವನ್ನು ಕಂಡು ಹಿಡಿಯುವುದು ಅಂತ. ಓಕೆ, ಹಾಗಾದರೆ ಇಲ್ಲಿವರೆಗೂ ನಾವು ಯಾವೆಲ್ಲ ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ ಅಂತ ನೋಡೋದಾದರೆ, ಈಗಾಗಲೇ ನಾವು ಆಡ್ ಒನ್ ಔಟ್ ಕಂಪ್ಲೀಟ್ ಮಾಡಿರುವಂಥದ್ದು, ಗುಂಪಿಗೆ ಸೇರಿದ ಚಿತ್ರವನ್ನು ಕಂಡುಹಿಡಿಯುವುದು, ಫಿಗರ್ ಮ್ಯಾಚಿಂಗ್, ಆಮೇಲೆ ಪ್ಯಾಟರ್ನ್ ಕಂಪ್ಲೀಷನ್, ಫಿಗರ್ ಸಿರೀಸ್. ಇದೀಗ ನಾವು ಅನಾಲಜಿ ಇಲ್ಲಿಗೆ ಬಂದು ತಲುಪಿದ್ದೇವೆ. ಹಾಗಾದರೆ ಈ ಅನಾಲಜಿ ಅಂದರೆ ಏನು ಅಂತ ನೋಡೋದಾದರೆ, ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದು 5ನೇ ಭಾಗದಲ್ಲಿ ಬರುವಂಥದ್ದು. ಓಕೆ, ಅನಾಲಜಿ ಅಂತಂದರೆ ಸಂಬಂಧವನ್ನು ಕಂಡು ಹಿಡಿಯುವುದು ಅಂತ ಅರ್ಥ. ಓಕೆ, ಮೊದಲನೇದಾಗಿ ಈ ಸೂಚನೆಗಳು ಏನಿದ್ದಾವೆ ಅಂತ ನೋಡೋಣ. ಪ್ರಶ್ನೆ ಸಂಖ್ಯೆಗಳು 17ರಿಂದ 20ರಲ್ಲಿ 3 ಪ್ರಶ್ನೆ ರೂಪದ ಆಕೃತಿಗಳು, ಆ ನಂತರ 4ನೆಯ ಆಕೃತಿಯು ಸ್ಥಾನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಗಳು ಅಂದರೆ ಅನಾಲಜಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು 17ರಿಂದ 20ರವರೆಗೆ ಇರುತ್ತೆ. ಒಟ್ಟಾರೆಯಾಗಿ 4 ಪ್ರಶ್ನೆಗಳು ಆದವು. ಓಕೆ, ಇಲ್ಲೇನು ಹೇಳಿದ್ದಾರೆ, 3 ಚಿತ್ರಗಳನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಂದ್ರೆ ಏನು ಅಂತ ನೋಡೋದಾದರೆ ನೋಡಿ, ಇಲ್ಲಿ ಈ ಗೆರೆಯ ಎಡಕ್ಕೆ ಏನಾಗಿರುತ್ತೆ ಅಂತಂದರೆ ಒಂದು 3 ಚಿತ್ರಗಳನ್ನ ಕೊಟ್ಟಿರ್ತಾರೆ. 4ನೇ ಚಿತ್ರದಲ್ಲಿ ಕ್ವಶನ್ ಮಾರ್ಕ್ ಇರುವಂಥದ್ದು. ಅಲ್ಲಿ ಯಾವ ಚಿತ್ರ ಬರಬೇಕು ಅದನ್ನು ನೀವು ಈ ಒಂದು ಉತ್ತರ ಆಪ್ಷನ್ಗಳಿದಾವೆ ನೋಡಿ, ಅದರಿಂದ ನೀವು ಕಂಡು ಹಿಡಿಬೇಕು. ಓಕೆ, ಮುಂದೆ ಏನು ಹೇಳಿದ್ದಾರೆ ಇವರು ನೋಡೋಣ. ಇಲ್ಲಿ ಮೊದಲಿನ 2 ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಒಂದು ಬಗೆಯ ಸಂಬಂಧವಿದೆ ಅಂತ ಹೇಳಿದ್ದಾರೆ. ಓಕೆ, ಇಂತಹುದೇ ಸಂಬಂಧ 3ನೆಯ ಮತ್ತು 4ನೆಯ ಪ್ರಶ್ನೆ ರೂಪದ ಆಕೃತಿಯ ನಡುವೆ ಇರಬೇಕಾಗಿದೆ. ಇದಕ್ಕಾಗಿ ಪ್ರಶ್ನಾರ್ಥಕ ಚಿಹ್ನದ ಸ್ಥಾನದಲ್ಲಿ ಇರಿಸುವುದಕ್ಕಾಗಿ ಉತ್ತರ ರೂಪದ ಆಕೃತಿಯನ್ನು ಕಂಡುಹಿಡಿದು ನಿಮ್ಮ ಉತ್ತರವನ್ನು ಸೂಚಿಸಲು OMR ಹಾಳೆಯಲ್ಲಿ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತ ಹೇಳಿದ್ದಾರೆ. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಏನು ಹೇಳಿದ್ದಾರೆ ಇವರು ಈ ರೀತಿ ಅಂತಂದರೆ, ಏನು ಹೇಳಿದ್ದಾರೆ ಇವರು ಅದರ ಅರ್ಥ ನೋಡೋದಾದರೆ ನಾವು, ಓಕೆ, ಏನು ಹೇಳಿದ್ದಾರೆ ಅಂತಂದರೆ, ಈ ಒಂದು ಪ್ರಶ್ನೆ ಚಿತ್ರಗಳಲ್ಲಿ ಎಷ್ಟಿರ್ತವೆ, ಈ ರೀತಿ 3 ಚಿತ್ರಗಳನ್ನ ಕೊಟ್ಟಿರ್ತೇವೆ. ಅದರಲ್ಲಿ ಏನಿದೆ, ಈ ಮೊದಲ 2 ಚಿತ್ರಗಳು ಒಂದು ಜೋಡಿ. ಓಕೆ, ಒಂದು ಜೋಡಿ ಅಂತಂದರೆ ಜೋಡಿಯಲ್ಲಿ ಯಾವಾಗಲೂ 2 ಇರ್ತವೆ. ಓಕೆ, ಜೋಡಿ ಎತ್ತುಗಳು ಅಂತಂದರೆ 2 ಎತ್ತುಗಳು ಇರುವಂಥದ್ದು. ಓಕೆ, ಜೋಡಿ ಕುದುರೆ ಅಂದರೆ 2 ಕುದುರೆ ಇರುವಂಥದ್ದು. ಓಕೆ, ಜೋಡಿ ಅಂತಂದರೆ ಯಾವಾಗಲೂ 2 ಚಿತ್ರಗಳು ಇರುವಂಥದ್ದು. ಮೊದಲನೇದು 1 ಮತ್ತು 2 ಕೂಡಿ ಮೊದಲನೇ ಜೋಡಿ ಆಯಿತು. ಆಮೇಲೆ ಈ 3 ಮತ್ತು 4ನೇದು ಕೂಡಿ 2ನೇ ಜೋಡಿ ಆಯಿತು. ಓಕೆ, ಇದರಲ್ಲಿ ಏನಿರುತ್ತೆ ಅಂತಂದರೆ, ಈ 1 ಮತ್ತು 2ನೇ ಆಕೃತಿ ಅಥವಾ ಜೋಡಿಗಳು ಇರ್ತವೆ ನೋಡಿ. ಇವುಗಳ ನಡುವೆ ಒಂದು ಸಂಬಂಧವಿರುತ್ತದೆ. ಓಕೆ, ಆ ಸಂಬಂಧ ಏನಿದೆ, ಅದು ಸಂಬಂಧ ಏನಾಗಿರ್ಬೋದು ಅಂತಂದರೆ, ಈ 1ನೇ ಚಿತ್ರದಿಂದ 2ನೇ ಚಿತ್ರಕ್ಕೆ ಏನೋ ಚೇಂಜ್ ಆಗಿರ್ಬೋದು, ಅದೇ ಅದರ ಸಂಬಂಧ ಇರಬಹುದು, ರಿಲೇಷನ್ ಇರಬಹುದು. ಓಕೆ, ಆ ಸಂಬಂಧ ಅಥವಾ ರಿಲೇಷನನ್ನು ನಾವು ಕಂಡು ಹಿಡ್ಕೊಂಡು ಈ 3 ಮತ್ತು 4ನೆಯ ಚಿತ್ರಗಳು ಇದಾವೆ ನೋಡಿ, ಅಥವಾ ನೆಕ್ಸ್ಟ್ ಜೋಡಿ, ಆ ಒಂದು ಜೋಡಿಗೆ ಆ ಸಂಬಂಧವನ್ನು ಕಂಡು ಹಿಡ್ಕೊಂಡು ಈ 3ರಿಂದ 4ನೇ ಚಿತ್ರ ಏನು ಬರುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಓಕೆ, ಇದು ಪ್ರಶ್ನೆ. ಆಮೇಲೆ ಇಲ್ಲಿ ಏನು ಟಿಕ್ಕೆಗಳು ಇದಾವೆ ನೋಡಿ, ಟಿಕ್ಕಿ ಅಥವಾ ಬಿಂದುಗಳು ಇರುವಂಥದ್ದು. ಇವುಗಳಿಗೆ ಅನುಪಾತ ಅಂತ ಕರಿತೀವಿ ನಾವು. ಓಕೆ, ಅನುಪಾತ ಅಂತ ಕರಿತೀವಿ. ಓಕೆ, ಹಂಗಂದರೆ ಇಲ್ಲಿ 4 ಬಿಂದುಗಳಿದ್ದಾವೆ. ಈ ಕಡೆ ಇರುವುದು ಒಂದು ಜೋಡಿ, ಈ ಕಡೆ ಇರುವುದು ಒಂದು ಜೋಡಿ ಅಂತ ಅರ್ಥ. ಓಕೆ, ಪ್ರಶ್ನೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಹಾಗಾದರೆ ಈಗ ಸ್ಟಾರ್ಟ್ ಮಾಡೋಣ ಅಂತ ಕ್ಲಾಸನ್ನು. ಓಕೆ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಸಹ ಅದೇ ರೀತಿಯಾಗಿ ನೀವು ಒಂದು ನೋಡ್ಕೊಂಬಿಡಿ. ಏನೇ ಅಂತಂದರೆ, ಇನ್ ಕ್ವಶನ್ ನಂಬರ್ 17 to 20 ದೇರ್ ಆರ್ 2 sets of 2 question figures each. The second set has an interrogation mark. There exists a relationship between the first 2 question figures. ಅಂದರೆ ಫಸ್ಟ್ 2 ಕ್ವಶನ್ ಫಿಗರ್ಗಳಲ್ಲಿ ಒಂದು ರಿಲೇಷನ್ ಇರುತ್ತೆ ಅಂತ ಹೇಳಿದ್ದಾರೆ. ಸಿಮಿಲರ್ ರಿಲೇಷನ್ಶಿಪ್ ಶುಡ್ ಎಕ್ಸಿಸ್ಟ್ ಬಿಟ್ವೀನ್ ದ ಥರ್ಡ್ ಆ್ಯಂಡ್ ಫೋರ್ತ್. ಓಕೆ, ಸಿಮಿಲರ್ ರಿಲೇಷನ್ನು 3rd ಮತ್ತು 4th ಫಿಗರ್ ಜೊತೆ ಇರಬೇಕು. ಅದನ್ನು ನೀವು ಕಂಡು ಹಿಡ್ಕೊಂಡು ನಿಮ್ಮ ಉತ್ತರವನ್ನು ಹೇಳಿ ಅಂತ ಹೇಳಿರುವಂಥದ್ದು.
ಓಕೆ. ಸೊ ಹಾಗಾದರೆ ಈಗ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಒಂದನೇ ಪ್ರಶ್ನೆ. ಓಕೆ. ಸೊ ಉದಾಹರಣೆ 1. ಸೊ ಏನು ಹೇಳಿದ್ದಾರೆ ಇಲ್ಲಿ ಅಂತಂದರೆ ನೋಡೋಣ. ಸೊ ಇಲ್ಲಿ ನಮಗೆ 1 2 3 4 ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ಇಲ್ಲಿ ಒಂದು ಏನು ಮಿಸ್ಟೇಕ್ ಆಗಿದೆ ಅಂತಂದರೆ ಇಲ್ಲಿ ಈ ರೀತಿಯಾಗಿ ನಾವು ಏನು ಆವಾಗಲೇ ಹೇಳ್ದಂಗೆ ಈ ರೀತಿ ಅನುಪಾತವನ್ನು ಕೊಟ್ಟಿಲ್ಲ. ಸೊ ಈ ಮೊದಲ 2 ಚಿತ್ರಗಳ ನಡುವೆ ಅನುಪಾತ ಇರಬೇಕು. ಆಮೇಲೆ ಈ 2 ಚಿತ್ರಗಳ ನಡುವೆ ಈ ರೀತಿ 4 ಬಿಂದುಗಳು ಅಥವಾ ಅನುಪಾತ ಇರಬೇಕು. ಆಮೇಲೆ ಈ 3 ಮತ್ತು 4ನೇ ಚಿತ್ರದ ನಡುವೆ ಈ ರೀತಿಯಾಗಿ ಇರಬೇಕು. ಸೊ ಅದನ್ನು ನೀವು ಎಲ್ಲ ಚಿತ್ರಗಳಲ್ಲಿ ಗಮನಿಸ್ತಾ ಹೋಗಿ. ಓಕೆ. ಸೊ ಅಂದರೆ ಈ ಕಡೆ ಇರುವಂಥದ್ದು ಮೊದಲ 2 ಜೋಡಿಗಳು, ಆಮೇಲೆ ಈ ಕಡೆ ಇರುವಂಥದ್ದು ಇವೆರಡು ಎರಡನೇ ಜೋಡಿ ಅಂತ ಹೇಳ್ಬೋದು ನಾವು. ಓಕೆ. ಸೊ ಹಾಗಾದರೆ ಈಗ ಇದಾಯಿತು. ಸ್ಟಾರ್ಟ್ ಮಾಡೋಣ. ಈಗ ನಾವೇನು ಮಾಡಬೇಕು, ಮೊದಲ 2 ಜೋಡಿಗಳಲ್ಲಿ ಏನು ಸಂಬಂಧ ಇದೆ ನೋಡ್ತಾ ಹೋಗಬೇಕು. ಓಕೆ. ಸೊ ಏನು ಸಂಬಂಧ ಇದೆ ಅಂತ ನೋಡ್ತಾ ಹೋದರೆ, ಸೊ ನೋಡಿ ಇಲ್ಲಿ ಮೊದಲನೇ ಚಿತ್ರದಲ್ಲಿ ಏನಾಗಿದೆ ಅಂತಂದರೆ ಎಷ್ಟು ಬಾಹುಗಳು ಇದ್ದಾವೆ ಅಂತ ನೋಡೋಣ. ಸೊ ಬಾಹು ಅಂದ್ರೇನು, ಇದು ಒಂದು ಬಾಹು. ಓಕೆ. ಆಮೇಲೆ ಇದು ಸಹ ಒಂದು ಬಾಹು, ಆಮೇಲೆ ಇದು ಸಹ ಒಂದು ಬಾಹು. ಸೊ ಎಷ್ಟು ಬಾಹುಗಳಿದ್ದಾವೆ ಇಲ್ಲಿ, ಎಷ್ಟು ಬಾಹುಗಳಿದ್ದಾವೆ ಅಂತ ನೋಡೋದಾದರೆ 1 2 ಮತ್ತು 3 ಬಾಹುಗಳು ಇರುವಂಥದ್ದು. ಹೌದಾ. ಸೊ ಹಾಗಾದರೆ ಎರಡನೇ ಚಿತ್ರದಲ್ಲಿ ಎಷ್ಟು ಬಾಹುಗಳಿದ್ದಾವೆ ನೋಡಿ. ಓಕೆ. ಸೊ ಇದು 1ನೇ ಬಾಹು, 2ನೇ ಬಾಹು, 3ನೇ ಬಾಹು, 4ನೇ ಬಾಹು. ಹೌದಾ. 1 2 3 4. ಅಂದರೆ ಮೊದಲನೇ ಚಿತ್ರದಲ್ಲಿ 3 ಬಾಹುಗಳಿದ್ವು, ಇದು ಎರಡನೇ ಚಿತ್ರಕ್ಕೆ ಬರುವಾಗ 4 ಬಾಹುಗಳು ಆಗಿರುವಂಥದ್ದು. ಅಂದರೆ ಒಂದನ್ನು ಕೂಡಿಸಿದ್ದಾರೆ. ಅದೇ ರೀತಿಯಾಗಿ ನಾವೇನು ಮಾಡೋಣ, ಈ 3ನೇ ಚಿತ್ರದಲ್ಲಿ ಎಷ್ಟು ಬಾಹುಗಳು ಇದ್ದಾವೆ ಅಂತ ನೋಡೋಣ. 3ನೇ ಚಿತ್ರದಲ್ಲಿ 1 2 3 4. ಹೌದಾ. 1 2 3 4 ಬಾಹುಗಳು ಇರುವಂಥದ್ದು. ಸೊ ಹಾಗಾದರೆ ಈ ಒಂದು 4ನೇ ಚಿತ್ರದಲ್ಲಿ ಎಷ್ಟು ಬಾಹುಗಳು ಇರುವಂತಹ ಆಕೃತಿ ಬೇಕು ನಮಗೆ ಅಂತಂದರೆ 5 ಬಾಹುಗಳು ಇರುವಂತಹ ಆಕೃತಿ ಬೇಕು. ಸೊ ಹಾಗಾದರೆ ಎರಡನೇ ಆಪ್ಷನಲ್ಲಿ ನೋಡಿ 4 ಇರುವಂಥದ್ದು, 3ನೇ ಆಪ್ಷನಲ್ಲಿ 3, 4ನೇ ಆಪ್ಷನಲ್ಲಿ ಎಷ್ಟು ಇಲ್ಲೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ 1ನೇ ಚಿತ್ರದಲ್ಲಿ ನಮಗೆ 5 ಬಾಹುಗಳು ಕಾಣುವಂಥದ್ದು. ಇದು 1ನೇದು, ಇದು 2ನೇದು, ಇದು 3, ಇದು 4, ಇದು 5. ಓಕೆ. ಸೊ ಈ ರೀತಿಯಾಗಿ ನಾವು ಉತ್ತರವನ್ನು ಕಂಡುಹಿಡ್ಕೊಳ್ಬೇಕು. ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು ಬಂತು ಅಂದರೆ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ ಬಂದಿರುವಂಥದ್ದು. ಓಕೆ. ಸೊ ಈ ರೀತಿಯಾಗಿ ನಿಮ್ಮ ಉತ್ತರಗಳನ್ನು ನೀವು ಕಂಡು ಹಿಡ್ಕೊಳ್ಬೇಕು. ಸೊ ಇಲ್ಲಿ ಬರೀ ಬಾಹುಗಳನ್ನ ಎನಿಸಿದ್ರೆ ಮಾತ್ರ ಉತ್ತರ ಬಂತ ಇಲ್ಲ. ಸೊ ಇನ್ನೊಂದು ರೀತಿಯಾಗಿ ಬರುತ್ತೆ. ಸೊ ಯಾವ ರೀತಿಯಾಗಿ ಅಂತಂದರೆ ಇಲ್ಲಿ ಏನು ಮೂಲೆಗಳಿದಾವೆ ನೋಡ್ರಿ. ಸೊ ಇದು ಒಂದು ಮೂಲೆ. ಹೌದಾ. ಇದು ಒಂದು ಮೂಲೆ, ಇದು ಒಂದು ಮೂಲೆ, ಇದು ಒಂದು ಮೂಲೆ. ಇಲ್ಲಿ 3 ಮೂಲೆಗಳು ಇರುವಂಥದ್ದು. ಅದೇ ರೀತಿಯಾಗಿ ಎರಡನೇ ಚಿತ್ರದಲ್ಲಿ 4 ಮೂಲೆಗಳು ಇರುವಂಥದ್ದು. ಅದೇ ರೀತಿ 3ನೇ ಚಿತ್ರದಲ್ಲಿ ಏನಾಗಿತ್ತು, 4 ಮೂಲೆಗಳು ಇದ್ದಾವೆ. ಸೊ +1 ಮಾಡಿ 5 ಮೂಲೆಗಳು, 1 2 3 4 5. ಸೊ ಈ ರೀತಿಯಾಗಿ 5 ಮೂಲೆಗಳು ಇರುವಂಥದ್ದು ಆನ್ಸರ್ ಇಲ್ಲಿ ಬರುವಂಥದ್ದು. ಓಕೆ. ಮೂಲೆನಾದರೂ ಎಣಿಸಿ ಅಥವಾ ಬಾಹುಗಳನ್ನಾದರೂ ಎಣಿಸ್ಬೋದು ನಾವು. ಓಕೆ. ನೆಕ್ಸ್ಟ್ ಎರಡನೇ ಉದಾಹರಣೆ ಚಿತ್ರವನ್ನು ನೋಡೋಣ. ಏನಿದೆ. ಸೊ ಮೊದಲಿಗೆ ನಾನು ಹೇಳ್ದಂಗೆ ಇಲ್ಲಿ ಏನಿರುತ್ತೆ, ಈ ರೀತಿಯಾಗಿ ಒಂದು ಅನುಪಾತದ ಚಿಹ್ನೆಗಳು ಇರುವಂಥದ್ದು. ಸೊ ಅಂದರೆ ಈ ಕಡೆ ಇರುವಂಥದ್ದು ಇದು ಮೊದಲನೇ ಜೋಡಿ. ಆ ಜೋಡಿಯ ನಡುವೆ ಇರುವಂತಹ ಸಂಬಂಧವನ್ನು ಕಂಡು ಹಿಡ್ಕೊಂಡು ಸೊ ಇಲ್ಲಿ ನಾವು ಇನ್ನೊಂದು ಜೋಡಿಯನ್ನು ಪೂರ್ಣಗೊಳಿಸಬೇಕು. ಓಕೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಮೊದಲನೇ ಚಿತ್ರದಿಂದ ಎರಡನೇ ಚಿತ್ರಕ್ಕೆ ಏನು ಚೇಂಜಸ್ ಆಗಿದೆ ಅಂತ ಅಂದರೆ, ಸೊ ಇಲ್ಲಿ ಅಧಿಕ ಚಿಹ್ನೆ ಇರುವಂಥದ್ದು. ಹೌದಾ. ಅದು ಈ ಕಡೆ ಎರಡನೇ ಏನು ಚಿತ್ರದಲ್ಲಿ ಬಂದು ಏನಾಗಿದೆ, ಗುಣಾಕಾರ ಚಿಹ್ನೆ ಆಗಿರುವಂಥದ್ದು. ಹೌದಾ. ಸೊ ಹಾಗಾದರೆ ಇಲ್ಲಿ ಪ್ಲಸ್ ಚಿಹ್ನೆ ಇದೆ. ಸೊ ಹಾಗಾದರೆ ಈ ಕಡೆ ಬಂದು ಅದೇನಾಗಬೇಕು, ಗುಣಾಕಾರ ಚಿಹ್ನೆಯ ರೀತಿಯಾಗಿ ನಮಗೆ ಕಾಣಬೇಕು. ಓಕೆ. ಸೊ ಎಲ್ಲದರಲ್ಲೂ ಗುಣಾಕಾರದ ಚಿಹ್ನೆಯ ರೀತಿ ನಮಗೆ ಕಾಣ್ತಾ ಇದೆ. ಹಾಗಾದರೆ ಹೇಗೆ ಉತ್ತರವನ್ನು ಕಂಡು ಹಿಡ್ಕೊಳ್ಳೋದು ಅಂತಂದರೆ ನೋಡ್ಬೋದು, ಈ ಒಂದು ಬಿಂದು ಏನಿತ್ತು ಅದು ಇಲ್ಲಿ ಬಂದು ಕುಂತಿರುವಂಥದ್ದು. ಅಂದರೆ ಗುಣಾಕಾರದ ಚಿಹ್ನೆ ಏನಿದೆ ಅದರ ಮೇಲ್ಗಡೆ ಬಂದು ಇರುವಂಥದ್ದು. ಸೊ ಹಾಗಾದರೆ ಈ ಚಿಹ್ನೆ ಏನಾಗಬೇಕು, ಇಲ್ಲಿ ಬಂದು ಈ ರೀತಿಯಾಗಿ ಕೂತ್ಕೊಳ್ಬೇಕು. ಹೌದಾ. ಸೊ ಮೊದಲನೇ ಚಿತ್ರದಲ್ಲಿ ರಾಂಗು, ಇಲ್ಲಿ ಸೈಡ್ ಇದೆ. ಅದು ಎರಡನೇ ಚಿತ್ರದಲ್ಲಿ ಸಹ ರಾಂಗು, ಕೆಳಗಡೆ ಇರುವಂಥದ್ದು. 3ನೇ ಚಿತ್ರದಲ್ಲಿ ಸರಿಯಾಗಿ ಇದೆ ಮೇಲ್ಗಡೆ ನಮಗೆ ಬೇಕಾದ ಹಾಗೆ. 4ನೇ ಚಿತ್ರದಲ್ಲಿ ರಾಂಗು ಏನು ಪಕ್ಕಕ್ಕೆ ಬಲಗಡೆ ಇರುವಂಥದ್ದು ಅದು. ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಆಪ್ಷನ್ ನಂಬರ್ 3 ಈಸ್ ದಿ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಏನಿದೆ ಮುಂದಿನ ಪ್ರಶ್ನೆ ನೋಡಿ. ಸೊ ಹಾಗಾದರೆ ಈ ಕಡೆ ಇರುವಂಥದ್ದು ಇವು ಮೊದಲ ಜೋಡಿಗಳು. ಸೊ ಅದರ ನಡುವೆ ಇರುವಂಥ ಸಂಬಂಧವನ್ನು ಕಂಡು ಹಿಡ್ಕೊಳ್ಳೋಣ. ಸೊ ಅದೇ ಸಂಬಂಧವನ್ನು ಈ ರೀತಿ ಇಲ್ಲಿ ಪಕ್ಕಕ್ಕೆ ಇರುವಂತಹ ಆಕೃತಿಗೆ ನಾವು
ಕಂಡುಹಿಡಿಯೋಣ. ಓಕೆ, ಸೊ ಹಾಗಾದರೆ ಇದು 1ನೇ ಆಕೃತಿ, ಇದು 2ನೇದ್ದು, ಇದು 3ನೇದ್ದು, 4ನೇದ್ದು. ಸದ್ಯಕ್ಕೆ 1 ಮತ್ತು 2ರ ನಡುವೆ ಇರುವಂತಹ ಏನು ಸಂಬಂಧವನ್ನು ನಾವು ಕಂಡುಹಿಡ್ಕೊಳ್ಳೋಣ. ಓಕೆ, ಸೊ ಇದು ಈಗಾಗಲೇ ನಾನು ಹೇಳಿದ್ದೇನೆ. ಏನು ಜಸ್ಟ್ ಏನಿದೆ ಬಾಹುಗಳನ್ನು ಎಣಿಸ್ತಾ ಹೋಗ್ಬೇಕು ನೀವು. 1 2 3 4. ಸೊ ಇಲ್ಲಿ 4 ಬಾಹುಗಳು ಇರುವಂಥದ್ದು. ಅದೇ ಈ ಕಡೆ ನೋಡಿ, 1 2 3 4 5. ಸೊ 5 ಬಾಹುಗಳು ಆಗಿರುವಂಥದ್ದು. ಅಂದರೆ ಸೊ 1ನೇ ಚಿತ್ರದಿಂದ ಇಲ್ಲಿಗೆ ಬರುವಾಗ ಏನಾಗಿದೆ, +1 ಮಾಡಿರುವಂಥದ್ದು. ಹೌದಾ, ಒಂದು ಬಾಹುವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ನೋಡೋಣ. ಸೊ ಎಷ್ಟು ಬಾಹುಗಳು ಇದ್ದಾವೆ ಇಲ್ಲಿ? 1 2 3 4 5 6. ಸೊ 6 ಬಾಹುಗಳಿದ್ದಾವೆ. ಸೊ ಹಾಗಾದರೆ ಈ ಕಡೆ ಬರುವಾಗ ಅದು +1 ಮಾಡಬೇಕು. ಒಟ್ಟಾರೆಯಾಗಿ ಎಷ್ಟು ಬಾಹುಗಳಾಗಬೇಕು? 7 ಬಾಹುಗಳು ಆಗಬೇಕು. ಸೊ ಹಾಗಾದರೆ ಆಪ್ಷನ್ 2ರಲ್ಲಿ ಎಷ್ಟು ಬಾಹುಗಳಿದ್ದಾವೆ? 4 ಬಾಹುಗಳಿದ್ದಾವೆ. ರಾಂಗ್ ಆಯಿತು. ಆಮೇಲೆ ಆಪ್ಷನ್ 1ರಲ್ಲಿ ನೋಡಿ, ಸೊ ಇಲ್ಲಿ 5 ಬಾಹುಗಳಿದ್ದಾವೆ. 1 2 3 4 5. ಸೊ ಇದು ಸಹ ರಾಂಗ್ ಆಯಿತು. ನೆಕ್ಸ್ಟ್ 3ನೇ ಆಕೃತಿಯಲ್ಲಿ ನೋಡಿ, ಸೊ 7ಕ್ಕಿಂತ ಹೆಚ್ಚಿಗೆ ಬಾಹುಗಳು ಇರುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ನಮಗೆ. ಸೊ ಹಾಗಾಗಿ ಆಪ್ಷನ್ 3 ಸಹ ಬರೋದಿಲ್ಲ. ಬೇಕಾದರೆ ಈಗ 4ನೇ ಆಪ್ಷನ್ ನೋಡಿ, 1 2 3 4 5 6 7. ಸೊ 7 ಬಾಹುಗಳು ಇರುವಂಥದ್ದು. ಸೊ ಹಾಗಾದರೆ ನಮಗೆ 7 ಬಾಹುಗಳನ್ನೇ ಬೇಕಾಗಿತ್ತು. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ನಂಬರ್ 4. ಓಕೆ, ಸೊ ಈ ರೀತಿಯಾಗಿ ನೀವು ಉತ್ತರಗಳನ್ನ ಕಂಡು ಹೇಳ್ತಾ ಹೋಗಬೇಕು. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡೋಣ. ಸೊ 2ನೇ ಪ್ರಶ್ನೆ ಏನಿದೆ ಅಂತಂದರೆ ನೋಡಿ, ಇದು 1ನೇ ಚಿತ್ರ ಅಂತ ಅಂದ್ಕೊಳ್ಳೋಣ. ಇದು 2ನೇದ್ದು, 2ನೇದ್ದು, ಇದು 3ನೇದ್ದು, ಇದು 4ನೇದ್ದು. ಓಕೆ, ಸೊ ನಿಮಗೆ ಅರ್ಥ ಆಗಲಿ ಅಂತ ನಾನು ಏನು ಮಾಡ್ತಿದ್ದೇನೆ, ಸೊ ಎಲ್ಲ ಒಂದು ಆಕೃತಿಗಳಿಗೆ ಇದು 1ನೇ ಚಿತ್ರ, 2ನೇ ಚಿತ್ರ, ಇದು 3ನೇ ಚಿತ್ರ ಅಂತ ಹೇಳಿ ಈ ರೀತಿಯಾಗಿ ನಾನು ಮಾರ್ಕ್ ಮಾಡ್ತಾ ಇದ್ದೇನೆ. ಸೊ ನೀವು ಎಕ್ಸಾಮ್ಗಳಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ತಾ ಕೂಡಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಸೊ ನಿಮಗೆ ಅರ್ಥ ಆಗಲಿ ಅಂತ ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ. ಓಕೆ, ಸೊ ಆದರೆ ಈಗ ಆದರೆ ಮೊದಲನೇ ಸ್ಟೆಪ್ ಏನು, 1 ಮತ್ತು 2ನೇ ಆಕೃತಿಗಳಲ್ಲಿ ಅಥವಾ ಮೊದಲನೆಯ ಜೋಡಿಯಲ್ಲಿ ನಾವು ಏನು ಸಂಬಂಧ ಇದೆ ನೋಡ್ತಾ ಹೋಗಬೇಕು. ಓಕೆ, ಸೊ ಹಾಗಾದರೆ ನೋಡ್ಬೋದು ನೀವು ಇಲ್ಲಿ, ಇದು ಏನು ಒಂದು ವೃತ್ತವನ್ನು ನಾವು ಈ ರೀತಿ ಅಡ್ಡಕ್ಕೆ ಕಡಿದು ಸೊ ಅದನ್ನು 2 ಭಾಗಗಳಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅವರು. ಹೌದಾ, ಸೊ ನೋಡ್ಬೋದು ನೀವು, ಈ ಒಂದು ನಾನು ತೋರಿಸಿದ್ದೇನೆ ಅದು ಇಲ್ಲಿ ಇರುವಂಥದ್ದು. ಆ ನಂತರ ಏನು ಆ ಒಂದು ಕಟ್ ಮಾಡಿರುವಂಥ ಬಾಲನ್ನು ಅಥವಾ ವೃತ್ತವನ್ನು ಮತ್ತೆ ಈ ರೀತಿಯಾಗಿ ಕೂಡಿಸಿದರೆ ನಿಮಗೆ ಮತ್ತೆ ಸರ್ಕಲ್ ಆಗುತ್ತೆ. ಹೌದಾ, ಸೊ ಮೊದಲಿಗೆ ಏನಿತ್ತು ಅದು ಈ ರೀತಿಯಾಗಿ ಕಟ್ ಮಾಡಿದ್ರು ಅವರು. ಓಕೆ, ಈ ರೀತಿಯಾಗಿ ಕಟ್ ಮಾಡಿದರು. ಸೊ ಅದನ್ನು ಏನು ಮಾಡಬೇಕು ನಾವೀಗ ಈ ರೀತಿ ಜೋಡಿಸ್ಬೇಕು. ಓಕೆ, ಈ ರೀತಿ ಕಟ್ ಆಗಿದೆ, ಅದು ಈ ರೀತಿ ಜೋಡಿಸಿದರೆ ಸರ್ಕಲ್ ಆಯಿತು. ಸೊ ಹಾಗಾದರೆ ಸೊ ನೋಡಿ ಇಲ್ಲಿ ಏನಾಗಿದೆ, ಇಲ್ಲಿ ಈ ರೀತಿಯಾಗಿರುವಂಥದ್ದು. ಸೊ ಅದನ್ನು ಎರಡನ್ನು ಜೋಡಿಸಿದಾಗ ನಮಗೆ ವೃತ್ತ ಬಂದಿರುವಂಥದ್ದು. ಸೊ ಹಾಗಾದರೆ ಸೊ ಇಲ್ಲಿ ಏನಾಗಿದೆ, ಈ ರೀತಿಯಾಗಿ ಇರುವಂಥದ್ದು. ಸೊ ಅದನ್ನು ಜೋಡಿಸಿದರೆ ನಿಮಗೆ ಯಾವ ರೀತಿ ಬರುತ್ತೆ, ಅದು ಯಾವ ರೀತಿ ಬರುತ್ತೆ ಅಂತಂದರೆ ಈ ರೀತಿಯಾಗಿ ಬರುವಂಥದ್ದು. ಹೌದಾ, ನೆಕ್ಸ್ಟ್ ಹಾಗಾದರೆ ಇಲ್ಲಿ 2 ಬಿಂದುಗಳಿದ್ದವು, ಇಲ್ಲಿ ಬಂದು ಒಂದೇ ಒಂದು ಬಿಂದು ಇದೆ. ಇಲ್ಲಿಯೂ ಸಹ 2 ಬಿಂದುಗಳು ಇದ್ದಾವೆ. ಸೊ ಇಲ್ಲಿ ಬಂದು ಒಂದೇ ಬಿಂದು ನಡುವೆ ನಾವು ಇಡಬೇಕು. ಸೊ ಈ ಆಕೃತಿ ನಮಗೆ ಎಲ್ಲಿ ಕಾಣಿಸ್ತಿದೆ ಅಂತ ಅಂದರೆ ಆಪ್ಷನ್ ನಂಬರ್ 3ರಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ಹಾಗಾದರೆ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ. ಓಕೆ, ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಸೊ ನಿಮಗೂ ಸಹ ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯೋ ಇಲ್ವಾ ಅದನ್ನು ನಮಗೆ ನೀವು ಹೇಳ್ತಾ ಹೋಗಬೇಕು. ಓಕೆ, ಕಮೆಂಟ್ ಮಾಡ್ತಾ ಹೋಗಿ. ಇವತ್ತಿನ ಕ್ಲಾಸ್ ಹೇಗಿತ್ತು, ಚೆನ್ನಾಗಿತ್ತಾ, ಇಲ್ಲ ನಿಮಗೆ ಏನು ಅರ್ಥ ಆಗಲಿಲ್ವಾ ಅದನ್ನು ಸಹ ಹೇಳಿ. ಓಕೆ, ಸೊ ನಿಮಗೆ ಅರ್ಥ ಆದರೆ ಇದೇ ಮೆಥಡನ್ನು ಕಂಟಿನ್ಯೂ ಮಾಡೋಣ. ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೆ ಬೇರೆ ಮೆಥಡಿಂದ ನಾನು ನಿಮಗೆ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಸೊ ಇದು ಎಷ್ಟನೇದು, 3ನೇ ಪ್ರಶ್ನೆ. ಸೊ ಇದನ್ನು ನಾವು 1ನೇ ಆಕೃತಿ, 2ನೇ ಆಕೃತಿ, 3ನೇ ಆಕೃತಿ, 4ನೇ ಆಕೃತಿ ಮತ್ತೊಮ್ಮೆ ಹೇಳ್ತೇನೆ, ನಿಮಗೆ ಅರ್ಥ ಆಗಲಿಕ್ಕೆ ನಾನು ಬರಿತಿದ್ದೇನೆ, ನೀವು ಎಕ್ಸಾಮ್ನಲ್ಲಿ ಬರಿಬಾರ್ದು. ಸೊ ಈಗ ಏನು ಮಾಡೋಣ, ಮೊದಲ ಜೋಡಿಯಲ್ಲಿ ಇರುವಂತಹ ಏನು ಸಂಬಂಧ ಇದೆ ಅದನ್ನು ನಾವು ಕಂಡು ಹಿಡ್ಕೊಂಡು ಅದೇ ರೀತಿಯಾದಂಥ ಸಂಬಂಧವನ್ನು ಈ 3 ಮತ್ತು 4ನೇ ಆಕೃತಿಗೆ ನಾವು ತಿಳಿಸೋಣ. ಓಕೆ, ಡನ್. ಏನಿದೆ ಮೊದಲನೆಯ ಏನು ಜೋಡಿಯಲ್ಲಿ ಸಂಬಂಧ ಏನಿದೆ ಅಂತ ನೋಡೋದಾದರೆ ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಈ ರೀತಿಯಾಗಿ ತ್ರಿಕೋನ ಇರುವಂಥದ್ದು. ಓಕೆ, ಸೊ ಮೊದಲನೇದಾಗಿ ಈ ತ್ರಿಕೋನ ಇರುವಂಥದ್ದು. ಸೊ ಅದನ್ನು ಏನು ಮಾಡಿದ್ದಾರೆ, ಸೊ ಈ ರೀತಿಯಾಗಿ ತ್ರಿಕೋನ ಇತ್ತು, ಅದನ್ನು ತಲೆ ಕೆಳಗಾಗಿ ಈ ರೀತಿ ಮಾಡಿಬಿಟ್ಟಿದ್ದಾರೆ. ಹೌದಾ, ಸೊ ಅದು ಈ ರೀತಿ ಇತ್ತು, ಅದನ್ನು ಈ ರೀತಿ ತೆಳಗೆಳಗಾಗಿ ಮಾಡಿದ್ದಾರೆ. ಸೊ ಹಾಗಾದರೆ ಇಲ್ಲಿ
ನಡುವೆ ಇರುವಂಥದ್ದೇನು ಪ್ಲಸ್ ಇರುವಂಥದ್ದು. ಸೊ ಅದನ್ನು ನಾವು ಪ್ಲಸ್ ಇದ್ದದನ್ನು ತಲೆ ಕೆಳಗಾಗಿ ಮಾಡಿದರೆ ಏನಾಯಿತು, ಸೊ ಪ್ಲಸ್ಸೇ ಇರುತ್ತೆ. ಓಕೆ, ಸೊ ಎಲ್ಲ ಕಡೆಯಲ್ಲೂ ಪ್ಲಸ್ ಇರಬೇಕು ನಮಗೆ. ಸೊ ಇಲ್ಲಿ ಏನಾಗಿದೆ, ಗುಣಾಕಾರ ಚಿಹ್ನೆ ಇದೆ ಆಪ್ಷನ್ 4ರಲ್ಲಿ, ರಾಂಗು. ಆಮೇಲೆ ಆಪ್ಷನ್ 2ರಲ್ಲಿ ನೋಡಿ ಮತ್ತೊಮ್ಮೆ ತ್ರಿಕೋನ ಕೊಟ್ಟಿದ್ದಾರೆ, ರಾಂಗ್. ಸೊ 2 ಆಪ್ಷನ್ಗಳು ಹೋದವು ನಮಗೆ ಈಗ. ಆಮೇಲೆ ನೆಕ್ಸ್ಟ್ ಏನು ಮಾಡೋಣ, ಈಗ ಇಲ್ಲಿ ನೋಡಿ ಈ ಒಂದು ತ್ರಿಕೋನದ ಸುತ್ತ ಎಷ್ಟು ಒಂದು ಸರ್ಕಲ್ಗಳಿರುವಂಥದ್ದು, 2 ಇರುವಂಥದ್ದು, 2 ವೃತ್ತಗಳು ಇರುವಂಥದ್ದು. ಅದೇ ಇಲ್ಲಿ ಬಂದಾಗ ಎಷ್ಟಾಗಿದೆ, ಅದು ಒಂದೇ ಒಂದು ವೃತ್ತ ಆಗಿದೆ. ಅಂದರೆ 2 ಇದ್ದರೆ ಅದನ್ನ 1 ಕಮ್ಮಿ ಮಾಡಬೇಕು. ಸೊ ಹಾಗಾದರೆ ಇಲ್ಲಿ ನೋಡಿ ಈ ಒಂದು ಏನು ಅಧಿಕ ಚಿಹ್ನೆ ಇತ್ತು ಅದರ ಸುತ್ತ 2 ಚೌಕಗಳು ಇರುವಂಥದ್ದು. ಸೊ ಹಾಗಾದರೆ ಈ ಕಡೆ ಬಂದು ನಾವು ಎಷ್ಟು ಚೌಕಗಳನ್ನ ಮಾಡಬೇಕು, ಒಂದೇ ಒಂದು ಚೌಕವನ್ನು ಮಾಡಬೇಕು. ಸೊ ಎಲ್ಲಿದೆ ನಮಗೆ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು ಸರಿಯಾದ ಉತ್ತರ. ನೋಡಿ ಒಂದು ಪ್ಲಸ್ ಇದೆ, ಆಮೇಲೆ ಒಂದೇ ಒಂದು ಚೌಕ ಇರುವಂಥದ್ದು. ಸೊ ಹೀಗಾಗಿ ನಮಗೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, ಸೊ ಮುಂದಿನ ಪ್ರಶ್ನೆಯಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೋಡೋಣ ಈಗ. ಸೊ ಇದನ್ನು ನಾವು 1ನೇ ಆಕೃತಿ ಅಂತ ಅಂದ್ಕೊಳ್ಳೋಣ. ಸೊ ಇದನ್ನು ನಾವು 2ನೇ ಆಕೃತಿ ಅಂತ ಅಂದ್ಕೊಳ್ಳೋಣ. ಇದು 3ನೇದ್ದು, ಇದು 4ನೇದ್ದು. ಸದ್ಯಕ್ಕೆ ನಾವು ಈ 1 ಮತ್ತು 2ರ ಏನು ಆಕೃತಿಗಳಿದ್ದಾವೆ ಅದರ ನಡುವೆ ಇರುವಂತಹ ಸಂಬಂಧನ ನಾವು ಕಂಡು ಹಿಡ್ಕೊಳ್ಳೋಣ. ಓಕೆ, ಸೊ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿಯಾಗಿ ಆಕೃತಿ ಇತ್ತು ಅದು ಅದೇ ರೀತಿಯಾಗಿ ಆಕೃತಿ ಇದೆ. ಸೊ ಹಾಗಾಗಿ ಇಲ್ಲಿ ಯಾವ ರೀತಿಯ ಆಕೃತಿ ಇರಬೇಕು ಅದೇ ರೀತಿಯಾಗಿ ಆದ ಆಕೃತಿ ಇಲ್ಲಿ ಇರಬೇಕು. ಸೊ ಎಲ್ಲದರಲ್ಲೂ ಇರುವಂಥದ್ದು. ಓಕೆ, ಡನ್. ಆನಂತರ ಏನಾಗಿದೆ, ಇಲ್ಲಿ ಗುಣಾಕಾರ ಚಿಹ್ನೆ ಇದ್ದರೆ ಇಲ್ಲಿ ಸಹ ಗುಣಾಕಾರ ಚಿಹ್ನೆ ಇದೆ. ಸೊ ಇಲ್ಲಿ ಹಾಗಾದರೆ ಇಲ್ಲಿ ಅಧಿಕ ಚಿಹ್ನೆ ಇದ್ದರೆ ಇಲ್ಲೂ ಸಹ ಅಧಿಕ ಚಿಹ್ನೆ ಇರಬೇಕು. ಸೊ ಆದರೆ ಆಪ್ಷನ್ 1ರಲ್ಲಿ ನೋಡಿ ಒಂದು ಸ್ವಲ್ಪ ಏನಾಗಿದೆ, ಈ ರೀತಿಯಾಗಿ ಅದು ಏನಾಗಿದೆ, ಸ್ವಲ್ಪ ಅಧಿಕ ಚಿಹ್ನೆ ನಡುವೆ ಇನ್ನೊಂದು ಎಕ್ಸ್ಟ್ರಾ ಗೆರೆ ಬಂದಿರುವಂಥದ್ದು. ಹೌದಾ? ಸೊ ಹಾಗಾಗಿ ಆಪ್ಷನ್ 1 ರಾಂಗ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಿದ್ದಾರೆ ಇಲ್ಲಿ ಅವರು ಅಂತ ನೋಡೋದಾದರೆ, ಇಲ್ಲಿ ಈ ರೀತಿಯಾಗಿ 2 ಸರ್ಕಲ್ಗಳು ಇರುವಂಥದ್ದು. ಹೌದಾ? ಸೊ ಆ 2 ಸರ್ಕಲ್ಗಳ ನಡುವೆ ಇನ್ನೊಂದು ಸರ್ಕಲನ್ನು ಇಲ್ಲಿ ತಂದು ಇಟ್ಟಿದ್ದಾರೆ. ಹೌದಾ? ಸೊ ಹಾಗಾದರೆ ನಾವೇನು ಮಾಡಬೇಕು, ಇಲ್ಲಿ ಸಹ 2 ಸರ್ಕಲ್ಗಳಿದ್ದಾವೆ. ಹಾಗಾದರೆ ಆ ಚಿತ್ರವನ್ನು ನಾನು ತೆಗಿತೀನಿ ನೋಡಿ. ಇಲ್ಲಿ 2 ಸರ್ಕಲ್ಗಳು ಇರುವಂಥದ್ದು. ಹೌದಾ? ಸೊ ಇನ್ನೊಂದು ನಡುವೆ ಸರ್ಕಲನ್ನು ನಾವು ಈ ರೀತಿಯಾಗಿ ತೊಗೊಂಬಂದು ಇಡಬೇಕು. ಹೌದಾ? ಸೊ ಆಲ್ರೆಡಿ ಇಲ್ಲಿ ಪ್ಲಸ್ ಇರುವಂಥದ್ದು. ಸೊ ಎಲ್ಲಿದೆ ನೋಡಿ, ಆಪ್ಷನ್ 2ರಲ್ಲಿ ಇಲ್ಲ. ಸೊ ಅದು ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಇಲ್ಲ. ಆಪ್ಷನ್ 4ರಲ್ಲಿ ಇದೆ, ಆದರೆ ಈ ಒಂದು ವೃತ್ತ ಏನಿದೆ ನೋಡಿ ಅದು ಸರಿಯಾಗಿ ಆ ಲೈನಿಗೆ ಟಚ್ ಆಗಿಲ್ಲ. ಸೊ ಹಾಗಾಗಿ ಆಪ್ಷನ್ ನಂಬರ್ 3ನೇ ಸರಿಯಾಗುವಂಥದ್ದು. ಆಪ್ಷನ್ ನಂಬರ್ 4 ರಾಂಗ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ. ಓಕೆ, 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಏನಾಗಿದೆ ಇಲ್ಲಿ ಅಂತಂದರೆ, ಒಂದು ನಿಮಿಷ. ಓಕೆ, ಸೊ 5ನೇ ಪ್ರಶ್ನೆ. ಸೊ 5ನೇ ಪ್ರಶ್ನೆಯಲ್ಲಿ ಏನಿದೆ ಅಂತ ನೋಡೋದಾದರೆ ನಾವು, ಓಕೆ, ಸೊ ಇದು 1ನೇ ಆಕೃತಿ, ಇದು 2ನೇ ಆಕೃತಿ, 3ನೇದ್ದು, ಇದು 4ನೇದ್ದು. ಸೊ ಹಾಗಾದರೆ ಮೊದಲ 2 ಚಿತ್ರದ ನಡುವೆ ಇರುವಂತಹ ಸಂಬಂಧವನ್ನು ನಾವು ಕಂಡು ಹಿಡ್ಕೊಳ್ಳೋಣ. ಓಕೆ, ಸೊ ಏನಿದೆ ಅಂತಂದರೆ ನೋಡಿ, ಮೊದಲೇ ಚಿತ್ರದಲ್ಲಿ ಈ ರೀತಿಯಾಗಿದ್ದರೆ ಅದನ್ನು ತಲೆ ಕೆಳಗಾಗಿ ಮಾಡಿರುವಂಥದ್ದು ಈ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ. ಹೌದಾ? ಸೊ ಈ ರೀತಿಯಾಗಿ ತಲೆ ಕೆಳಗೆ ಮಾಡಿದ್ದಾರೆ. ಸೊ ನಾವೇನು ಮಾಡೋಣ, ತಲೆ ಕೆಳಗೆ ಅಂತಂದರೆ ಒಂದು ವಿರುದ್ಧ ದಿಕ್ಕಿನಲ್ಲಿ ಮಾಡಿರುವಂಥದ್ದು. ತಲೆ ಕೆಳಗು ಅಂತ ಹೇಳೋದಕ್ಕಿಂತ ಚೆನ್ನಾಗಿ ನಾವು ವಿರುದ್ಧ ದಿಕ್ಕಿನಲ್ಲಿ ಅಂತ ಹೇಳ್ಬೋದು. ಸೊ ಮೇಲ್ಗಡೆ ಬಾಣದ ಗುರುತುಗಳು, ಮೊದಲಿಗೆ ಕೆಳಗಡೆ ಇದ್ದವು ಬಾಣದ ಗುರುತುಗಳು. ಸೊ ಅದನ್ನು ಮೇಲ್ಗಡೆ ಮಾಡಿದ್ದಾರೆ, ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು. ಹಾಗಾದರೆ ಇಲ್ಲಿ 3ನೇ ಆಕೃತಿ ಏನಿದೆ, ಸೊ ಈಗ ಆ ಒಂದು ಬಾಣದ ಗುರುತುಗಳು ಈ ಕಡೆ ಇರುವಂಥದ್ದು. ಹೌದಾ? ಸೊ ಹಾಗಾದರೆ ನೆಕ್ಸ್ಟ್ ನಾವೇನು ಮಾಡಬೇಕು, ಸೊ ಈ ಕಡೆ ಇದ್ದಾವೆ ಅವು ಬಾಣದ ಗುರುತುಗಳು. ಓಕೆ, ಸೊ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ಮೊಬೈಲ್ನಲ್ಲಿ. ಸೊ ಬಾಣದ ಗುರುತುಗಳು ಈ ಕಡೆ ಇರುವಂಥದ್ದು, ಈ ದಿಕ್ಕಿನಲ್ಲಿ ನಾವೇನು ಮಾಡಬೇಕು, ಈ ದಿಕ್ಕಿನಲ್ಲಿ ಬಾಣದ ಗುರುತುಗಳನ್ನ ಇಡಬೇಕು. ಓಕೆ, ಸೊ ಎಲ್ಲ ಕಡೆಗಳಲ್ಲೂ ಈ ರೀತಿಯಾಗಿಯೇ ಬಾಣದ ಗುರುತುಗಳು ಇರುವಂಥದ್ದು. ಓಕೆ, ಸೊ ಒಂದು ಏನು ಗಮನಿಸಬೇಕು ಅಂತಂದರೆ ನೀವು, ಸೊ ಇಲ್ಲಿ ಈ ಒಂದು ಬಾಣದ ಗುರುತುಗಳು ಸೊ ಇಲ್ಲಿ ಯಾವ ರೀತಿಯಾಗಿದ್ವೋ ಅದೇ ರೀತಿಯಾಗಿ ಇಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಬಾಣದ ಗುರುತುಗಳು ಯಾವ ರೀತಿ ಇರಬೇಕೋ
ಅದೇ ರೀತಿಯಾದಂಥ ಬಾಣದ ಗುರುತುಗಳು ನಮಗೆ ಈ ಒಂದು ಪ್ರಶ್ನೆ ಚಿತ್ರದಲ್ಲಿ ಸಹ ಇರಬೇಕು. ಸೊ ಇಲ್ಲಿ ನೋಡಿ ಬಾಣದ ಗುರುತುಗಳು ಬೇರೆ ಬೇರೆ ಇದೆ. ಆಪ್ಷನ್ 1 ರಾಂಗ್ ಆಯಿತು. ಆಮೇಲೆ ನಾಲ್ಕನೇ ಆಪ್ಷನ್ ನೋಡಿ, ಇಲ್ಲಿ ಸಹ ಬಾಣದ ಗುರುತು ಬೇರೆ ಬೇರೆ ಇದೆ, ಹೌದಾ. ಆಮೇಲೆ ನೋಡಿ ಇಲ್ಲಿ ಈಗ ನಾವು ಏನು ಮಾಡೋಣ, 2 ಮತ್ತು 3ರ ನಡುವೆ ಕಂಪೇರ್ ಮಾಡೋಣ. ಓಕೆ, ಎಲ್ಲವೂ ಸೇಮ್ ಇದೆ, ಬಟ್ ಏನು ಸೇಮ್ ಇಲ್ಲ ಅಂತಂದರೆ ಇಲ್ಲಿ ಈ ರೀತಿಯಾಗಿ ಇದೆ, ಹೌದಾ. ಸೊ ತ್ರಿಕೋಣ ಇಲ್ಲಿ ಕಂಪ್ಲೀಟ್ ಆಗಿಲ್ಲ, ಇಲ್ಲಿ ತ್ರಿಕೋಣ ಇರುವಂಥದ್ದು. ಸೊ ನಮಗೆ ತ್ರಿಕೋಣ ಇರಬೇಕೋ ಅಥವಾ ಇರಬಾರ್ದು ಅಂತ ನೋಡೋಣ. ನೋಡಿ ಇಲ್ಲಿ ಆಪ್ಷನ್ 1ರಲ್ಲಿ ಅಥವಾ 1ನೆಯ ಚಿತ್ರದಲ್ಲಿ ಯಾವ ರೀತಿ ಚಿತ್ರ ಇದೆ ಅದೇ ರೀತಿಯಾಗಿ ಚಿತ್ರ ಇದೆ. ಬಟ್ ಏನಾಗಿದೆ ಅಂತ ಅಂದರೆ ಅದು ಈ ಒಂದು ಬಾಣದ ಗುರುತನ್ನು ವಿರುದ್ಧ ದಿಕ್ಕಿನಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಆದರೆ ಅವರು ಹೇಗೆ ಕೊಟ್ಟಿರಲಿ, ಇಲ್ಲಿ ಏನು ಇಮೇಜ್ ಕಾಣ್ತಾ ಇದೆ ನಿಮಗೆ ಅದೇ ರೀತಿಯಂಥ ಸೇಮ್ ಟು ಸೇಮ್ ಇಮೇಜ್ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ನಮಗೆ ಏನು ಇಮೇಜ್ ಇದೆ ಅದೇ ರೀತಿಯಾದಂಥ ಸೇಮ್ ಟು ಸೇಮ್ ಇಮೇಜ್ ನಮಗೆ ಬೇಕು. ಸೊ ಅದು ಎಲ್ಲಿ ಇದೆ ಅಂತ ನೋಡೋದಾದರೆ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಓಕೆ, ಹಾಗಾದರೆ ಆಪ್ಷನ್ ನಂಬರ್ 2 ಯಾಕೆ ರಾಂಗು ಅಂತಂದರೆ, ಸೊ ಇಲ್ಲಿ ಈ ರೀತಿಯಾದಂಥ ಒಂದು ಗೆರೆಯನ್ನು ಕೊಟ್ಟಿದ್ದಾರೆ ಅವರು, ಹೌದಾ. ಸೊ ನಮಗೆ ಸರಿಯಾದ ಉತ್ತರ ಅಂದರೆ ಈ ಒಂದು ಚಿತ್ರದ ಥರನೇ ಕಾಣ್ತಿರುವಂಥದ್ದು ಎಲ್ಲಿದೆ ಅಂತಂದರೆ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಸೊ ಹಾಗಾಗಿ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. ಓಕೆ, ಸೊ ಹಾಗಾದರೆ ಈಗ ನೀವು ಏನು ಮಾಡೋಣ ಅಂತಂದರೆ, ನೀವು ಏನು ಮಾಡಿ ಅಂತ ಅಂದರೆ, ಸೊ 6ನೇ ಪ್ರಶ್ನೆಯನ್ನು ಸರಿಯಾಗಿ ನೋಡಿಕೊಳ್ಳಿ. ಸೊ ಏನು ಮಾಡಬೇಕು, ಮೊದಲ ಈ ಒಂದು ಚಿತ್ರಗಳು ಏನಿದ್ದಾವೆ, ಈ ಒಂದು 2 ಚಿತ್ರಗಳು ಅಥವಾ ಮೊದಲನೇ ಜೋಡಿ ಅದರ ನಡುವೆ ಇರುವಂಥ ಸಂಬಂಧವನ್ನು ಕಂಡು ಹಿಡ್ಕೊಳ್ಳಿ. ಆ ನಂತರ ಇದಕ್ಕೆ ಅದನ್ನು ನೀವು ಅದೇ ಸಂಬಂಧವನ್ನು ಕಲ್ಪಿಸಿ ಉತ್ತರವನ್ನು ಕಂಡುಹಿಡ್ಕೊಳ್ಳಿ. ಸೊ ಹಾಗಾದರೆ 6ನೇ ಪ್ರಶ್ನೆಗೆ ನೀವು ಕಮೆಂಟ್ ಮಾಡುವ ಮುಖಾಂತರ ನಮಗೆ ಉತ್ತರವನ್ನು ತಿಳಿಸಬೇಕು. ಆಮೇಲೆ ಹಿಂದಿನ ಕ್ಲಾಸ್ನಲ್ಲಿ ಆಲ್ರೆಡಿ ನಾನು ಹೇಳಿದ್ದೇನೆ. ಸೊ ನಿಮ್ಮ ಹಾಜರಾತಿಯನ್ನು ನೀವು ಹೇಗೆ ನಮಗೆ ಕೊಡ್ಬೋದು ಅಂತ ಅಂದರೆ, ಕಮೆಂಟ್ನಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ. ಹೆಸರು ಬರೆದು ಯಾವ ಪ್ರಶ್ನೆ, ಈಗ 6ನೇ ಪ್ರಶ್ನೆಗೆ ನಿಮಗೆ ಹೋಮ್ವರ್ಕ್ ಕೊಟ್ಟೆ ನಾನು. ಸೊ 6 ಅಂತ ಬರೆದು ಸೊ ಅದಕ್ಕೆ ಸರಿಯಾದ ಉತ್ತರವನ್ನು ಅಥವಾ ಆಪ್ಷನನ್ನು ಮುಂದೆ ಬರೀರಿ. ಓಕೆ, ಮೊದಲಿಗೆ ನಿಮ್ಮ ಹೆಸರು ಹಾಕಬೇಕು. ಓಕೆ, ಸೊ ನೀವೇನಾದರೂ ಮೊದಲನೇ ವಿಡಿಯೋದಿಂದ ನಮ್ಮ ಮೊದಲನೇ ಸರಣಿ ಅಂದರೆ ಮೊದಲನೇ ಕ್ಲಾಸ್ದಿಂದ ಈ ವಿಡಿಯೋಗಳನ್ನ ನೋಡ್ತಾ ಇದ್ದರೆ, ಸೊ ಎಲ್ಲ ವಿಡಿಯೋಗಳಲ್ಲೂ ಏನು ಮಾಡಿ ನಿಮ್ಮ ಹೆಸರನ್ನು ಹಾಕಬೇಕು, ಉತ್ತರಗಳನ್ನ ಹಾಕಬೇಕು. ಇನ್ನು ಮುಂದೆ ನೋಡೋರಾದರೂ ಅದೇ ರೀತಿ ನಿಮ್ಮ ಹೆಸರನ್ನು ಹಾಕಿ ಉತ್ತರವನ್ನು ಹಾಕಿ. ಅಂದರೆ ನೀವು ಹೇಗೆ ಶಾಲೆಯಲ್ಲಿ ಹಾಜರಾತಿಯನ್ನು ಅಥವಾ ಅಟೆಂಡೆನ್ಸನ್ನು ಕೊಡ್ತೀರಾ, ಸೊ ಅದೇ ರೀತಿಯಾಗಿ ಯೂಟ್ಯೂಬ್ನಲ್ಲೂ ಸಹ ಕಮೆಂಟ್ ನೀಡುವ ಮುಖಾಂತರ ಮಾಡುವ ಮುಖಾಂತರ ನಿಮ್ಮ ಹಾಜರಾತಿಯನ್ನು ನೀವು ಹೇಳ್ಬೋದು ನಮಗೆ. ಈಗ 7ನೇ ಪ್ರಶ್ನೆ ಆಯಿತು. ಓಕೆ, ಸೊ ಇದಕ್ಕೂ ಸಹ ಕಮೆಂಟನ್ನು ಮಾಡಿ ಉತ್ತರವನ್ನು. 8ನೇ ಪ್ರಶ್ನೆ. ಓಕೆ, ವಿಡಿಯೋ ಪಾಸ್ ಮಾಡಿ ಉತ್ತರವನ್ನು ನೋಡ್ಕೊಳ್ಳಿ, ನಮಗೆ ಕಮೆಂಟನ್ನು ಮಾಡಬೇಕು. ಓಕೆ, ಸೊ ಎಷ್ಟು ಜನ ವಿದ್ಯಾರ್ಥಿಗಳು ನೋಡ್ತೀರಾ, ಫಾರ್ ಎಕ್ಸಾಂಪಲ್ ಒಂದು 100 ಜನ ವಿದ್ಯಾರ್ಥಿ ನೋಡಿದರೆ 100 ಕಮೆಂಟ್ಗಳು ಇರಬೇಕು ನಮಗೆ. ಓಕೆ, ಸೊ ನೆಕ್ಸ್ಟ್ 9ನೇ ಪ್ರಶ್ನೆ. 9ನೇ ಪ್ರಶ್ನೆಯನ್ನು ನೋಡಿ ಕಮೆಂಟ್ ಮಾಡಬೇಕು ನಮಗೆ. ನೆಕ್ಸ್ಟ್ 10ನೇ ಪ್ರಶ್ನೆ. ಓಕೆ, ಸೊ 10ನೇ ಪ್ರಶ್ನೆಗೂ ಸಹ ಕಮೆಂಟನ್ನು ಮಾಡಿ. ಸೊ ಒಟ್ಟಾರೆಯಾಗಿ ನಿಮಗೆ 5 ಹೋಮ್ವರ್ಕ್ಗಳನ್ನು ಕೊಟ್ಟಿದ್ದೇನೆ ನಾನು. ಸೊ ನೀವು ಕಮೆಂಟಲ್ಲಿ ಸರಿಯಾಗಿ ಉತ್ತರವನ್ನು ಹೇಳಿದರೆ ಈ ನಾನು ಹೇಳಿರುವಂಥ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ ನಾನು. ಸೊ ಇದೇ ರೀತಿಯಾದಂತಹ ಏನು ಕ್ಲಾಸಸ್ಗಳ ಮೆಸೇಜ್ ಅಥವಾ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ಬರಬೇಕು ಅಂತ ಅಂದರೆ ನಾವು ಯೂಟ್ಯೂಬ್ಗೆ ತಕ್ಷಣ ಯೂಟ್ಯೂಬ್ಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬರಬೇಕು. ಹಾಗಾಗಿ ನೀವು ಅದನ್ನು ಆದಷ್ಟು ಬೇಗ ನೋಡ್ಬೋದು. ಯಾವ ರೀತಿ ಅಂತ ಅಂದರೆ, ನಮ್ಮ ವಾಟ್ಸಪ್ ಗ್ರೂಪ್ ಏನಿದೆ ಅದಕ್ಕೆ ನೀವು ಜಾಯ್ನ್ ಆಗುವ ಮುಖಾಂತರ ಈ ಒಂದು ಆದರ್ಶ ವಿದ್ಯಾಲಯ, ಸೈನಿಕ ಶಾಲೆ, ನವೋದಯ ವಿದ್ಯಾಲಯ, ಮುರಾರ್ಜಿ ಶಾಲೆ, ಈ ಒಂದು ಶಾಲೆಗಳಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಸಹ ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಹಂಚಿಕೊಳ್ತಾ ಇರ್ತೇವೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂತ ಅಂದರೆ, ನಿಮ್ಮ ವಾಟ್ಸಪ್ನಲ್ಲಿರುವಂತಹ ಕ್ಯಾಮ್ರಾವನ್ನು ಓಪನ್ ಮಾಡಿ ಈ ಒಂದು QR ಕೋಡ್ ಏನಿದೆ ಇದನ್ನು ಸ್ಕ್ಯಾನ್ ಮಾಡಿದರೆ ನಮ್ಮ ವಾಟ್ಸಪ್ ಗುಂಪಿಗೆ ನೀವು ಜಾಯ್ನ್ ಆಗ್ಬೋದು. ಒಂದು ವೇಳೆ ನಿಮಗೆ ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ, ಈ ಒಂದು ಏನು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ, ಸೊ ಅದಕ್ಕೆ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಾವೇ ನಿಮ್ಮನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡ್ಕೊಳ್ತೀವಿ. ಹಾಗಾಗಿ ನಿಮಗೆ ಆದಷ್ಟು ಬೇಗ ಉಪಯುಕ್ತ ಮಾಹಿತಿಗಳು ದೊರೆಯುವಂಥದ್ದು. ಓಕೆ, ಸೊ ಹಾಗಾದರೆ ಈ ಕ್ಲಾಸ್ ನಿಮಗೆ ಹೇಗೆ ಅನ್ನಿಸ್ತು, ವಿಡಿಯೋ ಇಷ್ಟ ಆಯಿತಾ ಇಲ್ವಾ ಅಂತ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ಎನಾಲಜಿ ಇದರ ಮುಂದಿನ ಭಾಗವನ್ನು ನೋಡೋಣ. ಓಕೆ.